ಕಲರ್ ಸ್ವಲ್ಪ ಬ್ರೈಟ್ ಆಗಿದೆ. ನಮ್ಮ ಅಮ್ಮಂಗೆ ಚೆನ್ನಾಗಿ ಕಾಣ್ತದೆ ಇದು. ಇದು ನೋಡಿ ರಿಯಲ್ ಶಾಮಂತಿಗೆ ಹೂವು ಥರನೇ ಐತೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್, ಶ್ವೇತಾ ರಮೇಶ್ ಯೂಟ್ಯೂಬ್ ಚಾನೆಲ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಲ್ಲೇಶ್ವರಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೀವು ತಿಳ್ಕೊಬೇಕು ಅಂತ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಸೊ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ಹೋಗುವ. ಇಲ್ಲಿಂದ ಹೊರಟಿದ ತಕ್ಷಣವೇ ಫಸ್ಟು ಮಲ್ಲೇಶ್ವರಂಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಮೇಲೆ ಪ್ಲ್ಯಾನ್ ಚೇಂಜ್ ಮಾಡಿ 2 ವೀಲರ್ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಮೆಟ್ರೋದಲ್ಲಿ ಹೋಗ್ಬಿಟ್ಟು ಫಸ್ಟು ಚಿಕ್ಕಪೇಟೆ ಮುಗಿಸ್ಬಿಡೋಣ. ಯಾಕಂದರೆ ನಾವು ಸಂಡೇ ಹೋಗಿದ್ದು, ಸೊ ಸಿಕ್ಕಾಪಟ್ಟೆ ರಶ್ ಇರ್ತಾರಲ್ವ. ಫಸ್ಟು ಚಿಕ್ಕಪೇಟೆ ಮುಗಿಸಿ ಆಮೇಲೆ ರಿಟರ್ನ್ ಮಲ್ಲೇಶ್ವರಂ ಬರೋಣ ಅಂತ ಅಂದ್ಕೊಂಡ್ವಿ. ಮೆಟ್ರೋ ಇಳ್ದಿದ ತಕ್ಷಣ ಚಿಕ್ಕಪೇಟೆಲ್ಲ ಕ್ರೌಡ್ ನೋಡಿಬಿಟ್ಟು ನಾವು ಯಾಕಾರು ಹೋದ್ವು ಅಂತ ಅಂದ್ಕೊಂಡ್ಬಿಟ್ವಿ. ಸೊ ಆ ಥರ ಸಿಚುವೇಶನ್ ಆಗಿಬಿಟ್ಟಿತ್ತು. ಸೊ ಫಸ್ಟು ಇದು ಲೈಕ್ ಪ್ಲೇಟ್ಸ್ ಎಲ್ಲ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಚಿಕ್ಕಪೇಟೆ ಅಂದರೆ ಮೆಟ್ರೋ ಸ್ಟೇಷನ್ ಆಪೋಸಿಟೇ ಒಂದು ಇದಿತ್ತು ಫಸ್ಟು. ಸೊ ಅಲ್ಲಿಗೆ ಹೋದ್ವಿ ನಾವು. ಇದು ನೋಡಿ ರಿಯಲ್ ಶಾಮಂತಿಗೆ ಹೂವು ಥರನೇ ಐತೆ. ಇದು ಸಖತ್ತಾಗಿದೆ. ಏನು ಒರಿಜಿನಲ್ ಫ್ಲವರ್ಸ್ ಥರನೇ. ಸೊ ಚಿಕ್ಕಪೇಟೆ ಮುಗಿಸಿ ಇವಾಗ ಮಲ್ಲೇಶ್ವರ ಆಗಿದೆ. ಸೊ ಮಲ್ಲೇಶ್ವರಂಗೆ ಹೋಗ್ಬಿಟ್ಟು ಈ ಸಾರಿ ಶಾಪಿಂಗ್ ಮಾಡುವ. ಚಿಕ್ಕಪೇಟೆಲೆಲ್ಲ ಮುಗಿಸ್ಬಿಟ್ಟು ಸೊ ರಿಟರ್ನ್ ನಾವು ಮೆಟ್ರೋ ಹತ್ರ ಪಾರ್ಕ್ ಮಾಡಿದ್ವಲ್ಲ, ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಮಲ್ಲೇಶ್ವರಂಗೆ ಬಂದು ಸುದರ್ಶನಕ್ಕೆ ಬಂದ್ವಿ. ಸೊ ನೀವು ಅನ್ಕೋಬೋದು ಚಿಕ್ಕಪೇಟೆನಲ್ಲೇ ಅಷ್ಟು ಚೆನ್ನಾಗಿರೋ ಸಿಗುತ್ತಲ್ಲ ಮಲ್ಲೇಶ್ವರಮಲ್ಲಿ ಯಾಕೆ ಅಂತ ಅಂದ್ಬಿಟ್ಟು. ಸೊ ಚಿಕ್ಕಪೇಟೆಯಲ್ಲಿ ಯೂಶ್ವಲಿ ತರ್ತಾ ಇರ್ತೀವಿ. ಸೊ ಈ ಸಲ ಮಲ್ಲೇಶ್ವರಮಲ್ಲಿ ತರೋಣ ಅಂತ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಸೊ ಅಲ್ಲಿಗೆ ಬಂದ್ವಿ ಅಷ್ಟೇ. ಬಟ್ ಸುದರ್ಶನಲ್ಲಿ ಬಂದಾಗ ಆ ಕ್ರೌಡ್ ನೋಡಿ ನಿಜ ಅಲ್ಲಿ ಸ್ಯಾರೀಸ್ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ಶು, ಕಾಲಿಡೋಕ್ಕೂ ಜಾಗ ಇಲ್ಲ. ಬಟ್ ಅಂದ್ರೂ ಒಂದು 2-3-5 ಸ್ಯಾರಿ ನೋಡಿದೆ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಕಲರ್ಸಲ್ಲಿ ಲೈಕ್ ಆರೆಂಜು ಮತ್ತು ರೆಡ್ಡು, ಪಿಸ್ತಾ ಈ ಥರದ್ರಲ್ಲಿ ನೋಡಿದ್ವಿ. ಬಟ್ ಅಲ್ಲಿ ಯಾಕೋ ಇಷ್ಟ ಆಗಲಿಲ್ಲ. ಸೊ ಅಲ್ಲಿಂದ ನೆಕ್ಸ್ಟ್ ಹಂಗೆ ಮಲ್ಲೇಶ್ವರಂ ಕೆಳಗಡೆ ಸಂಪಿಗೆ ರೋಡ್ಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಕನಿಕಾ ಪರಮೇಶ್ವರಿ ದೇವಸ್ಥಾನ ಪಕ್ಕ ಒಂದಿದೆಯಲ್ಲ ಅಲ್ಲೂ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲೂ ನೋಡಿದ್ವಿ. ಬಟ್ ಅಲ್ಲೂ ಯಾಕೋ ಇಷ್ಟ ಆಗಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಹಾಗೆ ನೋಡೋಣ ಅಂತ ಅಂದ್ಬಿಟ್ಟು ಲೈಕ್ ಬೇರೆ ಇನ್ನೊಂದು ಸ್ವಲ್ಪ ಐಟಮ್ಸ್ ತೊಗೋಬೇಕಾಗಿತ್ತು. ಸೊ ಹಾಗಾಗಿ ಹಂಗೆ ಅಲ್ಲೇ ಸ್ವಲ್ಪ ಸರೌಂಡಿಂಗಲ್ಲಿ ಹಂಗೆ ಶಾಪಿಂಗ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸೊ ನೋಡ್ತಾ ಇದ್ವಿ. ಲಕ್ಷ್ಮಿ ಹಬ್ಬಕ್ಕಂತೂ ಆ ಮುಖವಾಡ ಹೆಂಗೆ ರೆಡಿ ಮಾಡಿದರು ಅಂತ ನಿಜ ನೋಡಲಿಕ್ಕೆ 2 ಕಣ್ಣೇ ಸಾಲ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ರೆಡಿ ಮಾಡಿದರು. ಸೊ ನಾನು ಇದರಲ್ಲಿ ಲೈಕ್ ಸ್ವಲ್ಪ ಕ್ಲಿಪ್ಸು ನಿಮಗೆ ಆ್ಯಡ್ ಮಾಡಿ ಹಾಕಿದ್ದೀನಿ. ಇದಾದ ನಂತರ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಮಳೆ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ನೆಕ್ಸ್ಟು ನಾವು ಮುಗ್ದಾಗ ಹೋಗೋಣ ಅಂತ ಅಂದ್ಕೊಂಬಿಟ್ಟು ಹೋದ್ವಿ. ಬಟ್ ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ಹೊರಗಡೆಯಿಂದನೂ, ಬಟ್ ಒಳಗಡೆನೂ ಕೂಡ ಅಷ್ಟೇ ಚೆನ್ನಾಗಿ ಒಂಥರ ಇನೋವೇಟಿವ್ ಆಗಿ ಇದೆ ಇದು ಸ್ಯಾರಿ ಅಂಗಡಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ವೆಂಕಟರಮಣ ಸ್ವಾಮಿ. ಇಲ್ಲಿ ಶಾಪ್ ಮಾಡೋಣ ಅಂತ ಅಂದ್ಕೊಂಡು ಹೋದ್ವಿ ನಾವು ಅಲ್ಲಿಗೆ. ಇಲ್ಲಿ ಮುಗ್ಧದಲ್ಲಿ ಆಫರ್ ಬೇರೆ ಇತ್ತು. ಸರಿ ಇಲ್ಲೇ ನೋಡೋಣ ಅಂತ ಅಂದ್ಬಿಟ್ಟು ಸ್ಯಾರಿ ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ. ಸಖತ್ತಾಗಿದೆ. ಕಲರ್ ಸ್ವಲ್ಪ ಬ್ರೈಟ್ ಆಗಿದೆ. ನಮ್ಮ ಅಮ್ಮಂಗೆ ಚೆನ್ನಾಗಿ ಕಾಣ್ತದೆ ಇದು. ಅಷ್ಟೇನಿಲ್ಲ, ಎಣ್ಗಂಪಗವ್ರೆ, ನನಗಿಂತ ಸ್ವಲ್ಪ ಕಡಿಮೆನೆ. ಹಾಂ
ಏ ನಿಮ್ಮಷ್ಟೇ ವೈಟ್ ನಮ್ಮಮ್ಮನವ್ರೆ ಅದಕ್ಕೆ ಹೇಳಿದ್ದು. ಹ್ಞೂ ಫೈನಲ್ ಆಗಿ ಹಬ್ಬಕ್ಕೆ ಸೂಪರ್ ಡೂಪರ್ ಆಗಿರೋದು ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡು ಸೊ ಅಲ್ಲಿಂದ ನಾನು ಮತ್ತು ಸ್ವಾತಿ ಇಬ್ಬರು ಲೈಕ್ ನಮ್ಮ ಏರಿಯಾಗೆ ಬಂದ್ವಿ. ಸೊ ಸಂಡೇ ಆಗಿದ್ರೆ ಮಾತ್ರ ಒಂದೇನು ಅರ್ಥ ಮಾಡ್ಕೊಂಡೆ ಅಂದರೆ ಸಂಡೇ ಹೊತ್ತು ಮಾತ್ರ ಇನ್ನೊಂದ್ಸಲಿ ಹೋಗ್ಬಾರ್ದು ಅನ್ನೋದು ಒಂದು ಚೆನ್ನಾಗಿ ಗೊತ್ತಾಯಿತು. ಪೇಟೆಗೆ ಹೋಗಿ ಇಷ್ಟೆಲ್ಲ ಶಾಪಿಂಗ್ ಮಾಡಿಕೊಂಡು ಸೊ ಮನೆಗೆ ಬರೋ ಅಷ್ಟರಲ್ಲಿ ಟೈಮ್ ನೋಡಿ 7 ಗಂಟೆ. ಸೊ ವರಮಹಾಲಕ್ಷ್ಮಿ ಶಾಪಿಂಗ್ ಬ್ಲಾಗ್ ಈ ಥರ ಇತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.